ಹೆಡ್ಲೈನ್ಸ್. ಕಾಯಕ ಶರಣ ಜಯಂತಿ ಸಮಾಜದ ಡೊಂಕು ತಿದ್ದಲ್ ಶರಣರು ಸುರೇಶ್ ವರ್ಮಾ. ನಾಳೆ ಜಿಲ್ಲಾದ್ಯಂತ ಲಾರಿ ಮುಷ್ಕರ. ಫೆಬ್ರವರಿ 12ರಂದು ಸಾರ್ವತ್ರಿಕ ಮುಷ್ಕರ. ಕಾರ್ಮಿಕ ಜಂಟಿ ಸಮಿತಿಯಿಂದ ಬೈಕ್ ರ್ಯಾಲಿ. ಉಚಿತ ಪ್ಲಾಸ್ಟಿಕ್ ಸರ್ಜರಿ. ಫೆಬ್ರವರಿ 11ರಂದು ಜಾಗೃತಿ ಸಭೆ. ಫೈರ್ ಶಾ. ಸರ್ಕಾರಿ ನೌಕರರಿಗೆ ಸೈಬರ್ ಅಪರಾಧಗಳ ಕುರಿತು ಕಾರ್ಯಾಗಾರ. ಎಚ್ಚರಿಕೆಯಿಂದ ಮಾತ್ರ ನಿಯಂತ್ರಿಸಲು ಸಾಧ್ಯ. ಅಲಿಸಿತಪ್ಪ. ಫೆಬ್ರವರಿ 13ರಂದು ಜೆಸಿಐ ಸಂಸ್ಥಾಪಕ ದಿನಾಚರಣೆ. ವಿಜಯನ್ ಚೌಧರಿ. ದಿನಾಂಕ 11ರಿಂದ 13ರವರೆಗೆ ಎಪ್ಪದಿನಿ ಗ್ರಾಮದಲ್ಲಿ ಹಜರತ್ ಸೈಯದ್ ಇಸ್ಲಾಂ ವಲಿ ಖಾದ್ರಿ ಬಾಬಾ ರಹಮತುಲ್ಲಾ ಅಲೈ ಉರುಸ್ ಆರಂಭ. 12ನೇ ಶತಮಾನದ ಕಾಯ ಶರಣರು ತಮ್ಮ ಕಾಯಕದಿಂದ ಕುಟುಂಬ ನಿರ್ವಹಣೆ ಮತ್ತು ಕಾಯಕದ ಜೊತೆಗೆ ವಚನಗಳ ಮೂಲಕ ಸಮಾಜವನ್ನು ತಿದ್ದಲು ಶ್ರಮಿಸುತ್ತಿದ್ದರು ಎಂದು ತಿಳಿಸಿದ ಸುರೇಶ್ ವರ್ಮಾ ಹೇಳಿದರು. ಅವರಿದ್ದು ನಗರದ ಪಂಡಿತ ಸಿದ್ದರಾಮ ಜಂಬರ್ದಿನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಕಾಯಕ ಶರಣ ಜಯಂತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. 12ನೇ ಶತಮಾನದಲ್ಲಿ ಬಸವಣ್ಣವರ ಆಸ್ಥಾನದಲ್ಲಿ ಕಾಯಕ ಶರಣರೆಂದು ಹೆಸರುವಾಗಿಸಿದ್ದ ಮಾದರ ಚೆನ್ನಯ್ಯ, ಮಾದರ ಧೂಳಯ್ಯ, ಉರಿಲಿಂಗಪೆದ್ದಿ, ಡೋರಯ್ಯ, ಕಕ್ಕಯ್ಯ ಹಾಗೂ ಸಮಗಾರ ಅರಳಯ್ಯ ಅವರು ಕಾಯಕದ ಜೊತೆಗೆ ಆಧ್ಯಾತ್ಮಿಕ ಚಿಂತನೆಗಳ ಮೂಲಕ ಸಮಾಜವನ್ನು ತಿದ್ದುತ್ತಿದ್ದರು. ಮಂಡ್ಯತನ ತೊಲಗಿಸುವುದು, ಸಮಾಜವನ್ನು ಸಮಾನತೆಯುತ್ತ ಕಡೆ ಒಯ್ಯುವುದು ಎಲ್ಲ ಶರಣರ ಗುರಿಯಾಗಿತ್ತು. ಆದರೆ ಈ ಕಾಲ ಬದಲಾಗಿದೆ. ಮೋಸ ವಂಚನೆ ಸಮಾಜದಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದೆ ಎಂದರು. ಅರ್ಥಪೂರ್ಣವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯ್ಕೆಗಳ ಸಹಯೋಗಕ್ಕೆ ನಂತರ ಜ್ಯೋತಿಗೊಳಿಸತಕ್ಕಂಥ ಈ ಕಾರ್ಯಕ್ರಮವನ್ನು ಸ್ವಾಗತಿಸುವ ವೇದಿಕೆಗೆ ದೀಪವೇರಬೇಕು. ಇಂಥ ದೀಪವನ್ನು ಬೆಳಗಿಸಿದಂಥ ಎಲ್ಲ ಗಣ್ಯಮಾನ್ಯರಿಗೆ ತಮ್ಮೆಲ್ಲರ ಅಗತ್ಯಗೆ ಕಾಣಿಕೆ ತಯಾರಿಸಿದ ಎಣ್ಣೆ ಹಾಕಿ ರೈತ ಬೆಳೆದ ಬುತ್ತಿಗೆ ಜ್ಯೋತಿ ಮುಟ್ಟಿಸಲು ಕುಲವಿಲ್ಲದ ಬೆಳೆದು ನೋಡ. ಇಂಥ ಜ್ಯೋತಿಯನ್ನು ಬೆಳಗಿಸಿದಂಥ ಎಲ್ಲ ಗಣ್ಯಮಾನ್ಯ ಕಾಯಕ ಶರಣರ ಒಂದು ಜಯಂತಿಯನ್ನು ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದಂಥ ಎಲ್ಲ ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಕಾಯಕ ಯೋಗಿಗಳ ಜಯಂತಿ ಉತ್ಸವದ ರಾಯಚೂರು ವೇದಿಕೆ ಮೇಲೆ ಆಸಕ್ತಿಂತ ಹಿರಿಯರು, ಸಮಾಜ ವೇದಿಕೆ ಮೇಲೆ ಆಸಕ್ತ ಉಪನ್ಯಾಸಕರೇ, ಸಮಾಜದ ಹಿರಿಯ ಗಣ್ಯರಾದಂಥ ಸನ್ಮಾನ್ಯ ಶ್ರೀ ಭೀಮರಾಜ್ ಸರ್ ಅವರೇ, ಭೀಮಣ್ಣ ಮತ್ಸರ್ ಅವರೇ, ಗುರುತಪ್ಪರವರೇ ಹಾಗೂ ಆಧ್ಯಾತ್ಮಿಕ ವಿಚಾರಗಳನ್ನು ತನ್ನ ಸದಸ್ಯ ಬೇರೆಯವರು ಏನು ಆಸ್ತಿಗಳ ಬೇರೆಯವರಿಗೆ ಮತ್ಸರ ಅಸೂಯೆ ಪಡೋದಲ್ಲ, ಕುಟುಂಬವನ್ನು ನಡೆಸ್ತಾರೆ. ಹಾಗಾಗಿ ಇವತ್ತು ಅಂಡ ಬಸವಣ್ಣನು ಇಂಥ ನಾಳೆ ಆಸೆ ಮಾಡಿಲ್ಲ, ದುರಾಸೆ ಮಾಡಿಲ್ಲ. ಮೌಢ್ಯತೆಯನ್ನು ಬದಲಿಸಬೇಕು. ಮನುಷ್ಯ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಸಮಾಜ ಪರಿವರ್ತನೆ ಇರಬೇಕು. ನಾವು ಇಲ್ಲ ಕಾಯಕವೇ ಕೈಲಾಸ. ಅದು ಸಣ್ಣದಲ್ಲ, ದೊಡ್ಡದಲ್ಲ. ಆ ಕಾಯಕದಲ್ಲಿ ನಾವು ಮಗ್ನರಾಗಬೇಕು. ಹಾಗಾಗಿ ಅಂಡ ಬಸವಣ್ಣನ ಆಸ್ಥಾನದಲ್ಲಿ ಎಂತಿಂತ ಮೇಧಾವಿಗಳು, ಎಂತಿಂತ ವಿಚಾರವಾದಿಗಳು, ಎಂತ ಗಣ್ಯರು ತಮ್ಮ ಪುನರ್ಕಸಬುಗಳ ಮಾಡುವುದರ ಜೊತೆಗೆ ಇವತ್ತು ನಾವು ಏನಾದರೂ ಸಲ್ಲಿಸಬೇಕು ಅಂದರೆ ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಸಮಾಜದಲ್ಲಿ ಅಳವಡಿಸಿಕೊಂಡ ಗೊತ್ತಿರುವಂತೆ ಈ ಕಾಯಕ ಯೋಗಿಗಳು ವಿಶೇಷವಾಗಿ ಮಾದರ ಚೆನ್ನಯ್ಯ, ಮಾದರ ಧೂಳಯ್ಯ, ಉರಿಲಿಂಗಪೆದ್ದಿ, ಡೋರ ಕಕ್ಕಯ್ಯ, ಸಮಗಾರ ಅರಳಯ್ಯ ಈ ಎಲ್ಲ 5 ಪಂಚ ಕಾಯಕ ಯೋಗಿಗಳ ಜಯಂತಿಯನ್ನ ಒಂದೇ ವೇದಿಕೆಯಲ್ಲಿ ಆಚರಣೆ ಮಾಡುವಂಥದ್ದು ಸರ್ಕಾರ ಧ್ಯೇಯ ಉದ್ದೇಶಿಸಿ ಈ ಕಾಯಕ ಯೋಗಿಗಳು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನ ಆಸ್ಥಾನದಲ್ಲಿ ತಮ್ಮ ಸ್ವಾಭಿಮಾನಕ್ಕೋಸ್ಕರ, ತಮ್ಮ ಕಾಯಕದಲ್ಲಿ ಕೊಡುಗೆ, ಆಧ್ಯಾತ್ಮಿಕ ಚಿಂತನೆಗಳನ್ನು ಒಳಗೊಂಡಿಗೆ ಸಮಾಜವನ್ನು ತಿದ್ದುವಂತ ಕೆಲಸ ಮಾಡುವವರು, ಜೊತೆಗೆ ಹೆಮ್ಮೆಯಾಗಿ ತನ್ನ ಸ್ವಾಭಿಮಾನದ ಸಂಕೇತವಾಗಿ ತಮ್ಮದೇ ಆದ ವೃತ್ತಿ ಕುಲಕಸುಬಲ್ಲಿ ತೊಡಗಿದ್ದು ಸಮಾಜ ಸೇವೆ ಮಾಡುವಂತ ಶ್ರೇಷ್ಠ ಕಾಯಕ ಯೋಗಿಗಳು. ಹಾಗಾಗಿ ಇವರ ಸೇವೆಯನ್ನು ಮನಗಂಡು, ಇವರ ಸಮಾಜದ ದೃಷ್ಟಿಕೋನ ವಿಚಾರಗಳನ್ನು ಮನಗಂಡು ಸರ್ಕಾರ ಕಾಯಕ ಯೋಗಿಗಳ ಜಯಂತಿ ಆಚರಣೆ ಮಾಡೋಕ್ಕೆ ನಿರ್ಧರಿಸಿತು. ಇವತ್ತಿನ ದಿನ ತುಂಬಾ ಒಳ್ಳೆಯ ವಿಷಯ. 5 ಸಮಾಜಗಳನ್ನು ಒಟ್ಟಿಗೆ ಕೂಡಿಸಿ ಇಂಥ ಕಾಯಕ ಯೋಗಿಗಳ ಜಯಂತಿಯನ್ನು ಆಚರಣೆ ಮಾಡುವುದು ತಮ್ಮೆಲ್ಲರ ಹೆಮ್ಮೆ ವಿಷಯ. ಗೊತ್ತಿರಬೇಕು ಈ ಕಾಯಕ ಯೋಗಿಗಳ ಜಯಂತಿ ಯಾಕೆ ಆಚರಣೆ ಮಾಡಬೇಕು. ಇವತ್ತಿನ ಪ್ರಸ್ತುತ ಸಮಾಜವನ್ನು ನೋಡ್ತಾ ಇದ್ದೆವು, ಹಿಂದಿನ ಸಮಾಜವನ್ನು ನೋಡ್ತಾ ಇದ್ದೆವು. ಹಿಂದಿನ ಸಮಾಜದಲ್ಲಿ
ನಾನು ಇವತ್ತು ಊಟ ಮಾಡಬೇಕು, ನಾನು ಸಮಾಜಕ್ಕೆ ಋಣ ತೀರಿಸಬೇಕಾದರೆ ನಾನು ನನ್ನ ವೃತ್ತಿಯಲ್ಲಿ ಸೇವೆ ಮಾಡಬೇಕು, ಅದರ ಬಂದಂತ ಹಣದಿಂದ ಮಾತ್ರ ನನ್ನ ಕುಟುಂಬ ನಡಿಬೇಕು, ನಾನು ಕಾಯಕ ನಿಷ್ಠೆ ಆಗಿರಬೇಕು, ನಾನು ಇನ್ನೊಬ್ಬರಿಗೆ ಹೊರೆ ಆಗಬಾರ್ದು, ಇನ್ನೊಬ್ಬರಿಗೆ ನಿಂದಿಸಬಾರ್ದು, ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು, ಇನ್ನೊಬ್ಬರ ಮನೆ ಕಳತನ ಮಾಡಬಾರ್ದು. ಹಾಗಾಗಿ ಸ್ವಾಭಿಮಾನದಿಂದ ತನ್ನ ಕೆಲಸವನ್ನು ಮಾಡಿ ತನ್ನ ಕುಟುಂಬವನ್ನು ನಿರ್ವಹಣೆ ಮಾಡುವುದರ ಜೊತೆಗೆ ಸಮಾಜವನ್ನು ತಿದ್ದುವಂತ ಕೆಲಸ ಮಾಡುವಂತ ಶ್ರೇಷ್ಠ ಕಾಯಕ. ಇದೇ ವೇಳೆ ಕಂದಾಯ ಇಲಾಖೆ ಆಡಳಿತ ವಿಭಾಗದ ಉಪ ಆಯುಕ್ತ ಡಾಕ್ಟರ್ ಬಿ ಶರಣಪ್ಪ ಸತ್ಯಂಪೇಟ ಮಾತನಾಡಿ, ಮಾದರ ಚೆನ್ನಯ್ಯ, ಮಾದರ ಧೂಳಯ್ಯ, ಊರ್ಲಿಂಗಪೆದ್ದಯ್ಯ, ಡೋರ ಕಕ್ಕಯ್ಯ ಹಾಗೂ ಸಮಗರ ಅರಳಯ್ಯ ಅವರ ವಚನ ಸಾಹಿತ್ಯದ ಪ್ರಮುಖರಾಗಿದ್ದಾರೆ. 770 ಅರಳ ರಂಗಗಳಲ್ಲಿ ಈ 5 ಮೊದಲರಾಗಿದ್ದಾರೆ. ಮೊದಲು ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ನೀಡಿದ ಶರಣ ಸಾಲಿನಲ್ಲಿ 5 ಕಾಯಕ ಶರಣರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಎಂದರು. ಅರಳಯ್ಯನವರು ಕೂಡ ತಮ್ಮ ಒಂದು ವ್ಯಕ್ತಿತ್ವದ ಸಾಧನೆಯ ಮೂಲಕ ಆಧ್ಯಾತ್ಮದ ಒಂದು ಔನ್ನತ್ಯ ಶಿಖರವನ್ನು ತಲುಪಿರ್ತಕ್ಕಂಥ ಒಂದು ಬೇರೆ ವ್ಯಕ್ತಿತ್ವವನ್ನು. ಹೀಗೆ ಮಾದಾರ ಚೆನ್ನಯ್ಯನವರು, ಮಾದಾರ ಧೂಳಯ್ಯನವರು, ಊರ್ಲಿಂಗಪೆದ್ದಯ್ಯನವರು, ಡೋರ ಕಕ್ಕಯ್ಯನವರು, ಸಮಗಾರ ಅರಳಯ್ಯನವರು ಇವರೆಲ್ಲರೂ ಶರಣರು. ಅವರನ್ನು ನಾವು ಹೇಳ್ತಿರೋದು ವಚನ ಸಾಹಿತ್ಯದಲ್ಲಿ ಪ್ರಮಥರು ಅಂತ ಕರೀತಾರೆ. ಪ್ರಮಥರು ಅಂತಂದರೆ ಶರಣರಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಶರಣ ಸಮೂಹ ಅಂತ ಪ್ರಮುಖರಲ್ಲಿರುತ್ತದೆ. ಮಾದಾರ ಚೆನ್ನಯ್ಯನವರು, ಮಾದಾರ ಧೂಳಯ್ಯನವರು, ಊರ್ಲಿಂಗಪೆದ್ದಯ್ಯನವರು, ಡೋರ ಕಕ್ಕಯ್ಯನವರು, ಸಮಗಾರ ಅರಳಯ್ಯನವರು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. 770 ಅಮರ ಗಣಗಳು ಅಂತ ಶರಣ ಚಳುವಳಿ ಬರ್ತದೆ. ಆ 770 ಅಮರ ಗಣಗಳಲ್ಲಿ ಮಾದಾರ ಚೆನ್ನಯ್ಯನವರು, ಮಾದಾರ ಧೂಳಯ್ಯನವರು, ಊರ್ಲಿಂಗಪೆದ್ದಯ್ಯನವರು, ಡೋರ ಕಕ್ಕಯ್ಯ ಶರಣರು, ಸಮಗಾರ ಅರಳಯ್ಯ ಶರಣರು ಇರ್ತಾರೆ ಅನ್ನುವಂಥ ಮುಖ್ಯ ವಿಷಯ. ನಮಗೆ ಗೊತ್ತಿರುವ ಹಾಗೆ ಜಗತ್ತು ಇವತ್ತು ಭಾರತಕ್ಕೆ ನೋಡ್ತಕ್ಕಂಥ ಒಂದು ಕಲ್ಪನೆಯನ್ನು ನಾವು ನೋಡ್ತಾ ಇದ್ದೀವಿ. ಮೊಟ್ಟ ಮೊದಲ ಬಾರಿಗೆ ಸಂಸದೀಯ ಪರಿಕಲ್ಪನೆಯನ್ನು ಕೊಟ್ಟ, ಪ್ರಜಾಪ್ರಭುತ್ವ ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಚಳುವಳಿ ಶರಣ ಚಳುವಳಿ. ಅದರ ಒಂದು ನಾಯಕರು ಯಾರಾಗಿದ್ದರು? ಬಸವಣ್ಣನವರಾಗಿದ್ದರು. ಆ ಬಸವಣ್ಣನ ಒಂದು ಸಮೂಹದಲ್ಲಿ ಅಥವಾ ಶರಣ ಸಂದರ್ಭದಲ್ಲಿ ಈ ಶರಣರು ಮಾದಾರ ಚೆನ್ನಯ್ಯನವರು, ಮಾದಾರ ಧೂಳಯ್ಯನವರು, ಊರ್ಲಿಂಗಪೆದ್ದಯ್ಯನವರು, ಡೋರ ಕಕ್ಕಯ್ಯನವರು, ಸಮಗಾರ ಅರಳಯ್ಯನವರು ಇದ್ದರು ಅನ್ನುವಂಥದ್ದು. ಆ ಒಂದು ಚಳುವಳಿಯನ್ನು ಕಟ್ಟಲಿಕ್ಕೆ, ಆ ಚಳುವಳಿ ಯಶಸ್ವಿಗೆ ಇವರ ಪಾತ್ರ ಆ ಕುಟುಂಬ ಅನ್ನುವಂಥದ್ದನ್ನು ನೆನಪಿಸಿಕೊಂಡಾಗ ಈ ಕಾಯಕ ಶರಣರ ಒಂದು ದಿನಾಚರಣೆ ಎಷ್ಟು ಮಹತ್ವದ್ದು, ಎಷ್ಟು ಅವಶ್ಯಕ ಅನ್ನುವಂಥದ್ದು ನಮಗೆ ಅರ್ಥ ಆಗ್ತದೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿತ್ತು ಇಲ್ಲಿ ಕಾಯಕ ಶರಣರು ಅನ್ನುವಂಥವ್ರಿಗೆ ಆ ಪದಪುಂಜದ ಬಗ್ಗೆ ನಾವು ಜಿಜ್ಞಾಸೆ ಮಾಡಬೇಕಾದ ಅವಶ್ಯಕತೆ ಇದೆ. ಕಾಯಕ ಅನ್ನುವಂಥದ್ದು ಕೇವಲ ಕೆಲಸ ಅಲ್ಲ. ಕಾಯಕ ಅನ್ನುವಂಥದ್ದು ದೇವರನ್ನು, ಪರಮಾತ್ಮನನ್ನು ತಲುಪುವಂಥ ಒಂದು ಮಾರ್ಗ ಅಥವಾ ಆಧ್ಯಾತ್ಮಿಕ ಒಂದು ವೇದಿಕೆ. ಈ ಮುಂಚೆ ಕಾಯಕ ಶರಣ ಭಾವಚಿತ್ರ ಮೆರವಣಿಗೆ ನಡೆಸಲಾಯಿತು. ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾದ ಮೆರವಣಿಗೆ ರಂಗಮಂದಿರದವರೆಗೆ ನಡೆಯಿತು. ವಿವಿಧ ಸಮಾಜ ಮುಖಂಡರುಗಳು ಭಾಗವಹಿಸಿದ್ದರು. ರಾಜು ಸ್ವಲ್ಪ ಈ ಕಡೆ ಬಂತು ಸರಿ ಅಂತ ಸ್ವಲ್ಪ ಅಷ್ಟೇ ಎತ್ಕೊಳ್ಳಿ ರಾಜು. ಮುಂದೋಗ ಎರಡು ಕಾಯಕ ಶರಣರಿಗೆ, ಕಾಯಕ ಶರಣರಿಗೆ, ಕಾಯಕ ಶರಣರಿಗೆ, ಶಿವಶರಣ ಅರುಣರಿಗೆ, ಶಿವಶರಣ ಅರುಣರಿಗೆ, ಶಿವಶರಣ ಅರುಣರಿಗೆ, ಶಿವಶರಣ ಅರುಣರಿಗೆ, ಶಿವಶರಣ ಅರುಣರಿಗೆ, ಶ್ರೀಶರಣ ಅರುಣರಿಗೆ, ಮಾಧವ ಚೆನ್ನಯ್ಯನಿಗೆ, ಡೋರ ದತ್ತರಿಗೆ, ಎಲ್ಲ ಶಿವಶರಣರಿಗೆ, ಎಲ್ಲ ಶಿವಶರಣರಿಗೆ, ಎಲ್ಲ ಶಿವಶರಣರಿಗೆ. ಎಲ್ಲ ಒಂದೊಂದೇ ಲಾಸ್ಟ್ ಅವ್ರ ಹೆಸರು ಎಲ್ಲರೂ ಹೇಳ್ಬೇಕು ಸರ್, ಒಬ್ಬರೊಬ್ಬರು ಜಾಸ್ತಿ ಇರ್ಬೇಕು ನೆನಪಿಗಾಗಿ.
ಈ ಸಂದರ್ಭದಲ್ಲಿ ಪ್ರಮುಖರಾದ ಚೆನ್ನಪ್ಪ ಗೌಡ ಪಾಟೀಲ್, ಭೀಮರಾಜ್, ಎಸ್ ರಾಜು, ಜಿ ವೇಣುಗೋಪಾಲ್, ಯಮುನಪ್ಪ, ಹನುಮಂತಪ್ಪ ಸೇರಿದಂತೆ ಅನೇಕರಿದ್ದರು. ಕಾನೂನು ಬಾಹಿರವಾಗಿ ಲೋಡಿಂಗ್, ಅನ್ಲೋಡಿಂಗ್, ವಾರ್ನಿ ವಾಮಲಿ, ಟೆಂಪಲ್ ಮಾಮೂಲಿ, ವೇ ಬ್ರಿಡ್ಜ್ ಹಣ, ತೂಕದಲ್ಲಿ ಕಡಿತ ಸೇರಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ನಾಳೆ ಜಿಲ್ಲಾದ್ಯಂತ ಲಾರಿ ಮುಷ್ಕರ ನಡೆಯಲಿದೆ. ಲಾರಿ ಮಾಲೀಕರಿಗೆ ಆಗುತ್ತಿರುವ ಅನ್ಯಾಯದ ಕುರಿತು ಈಗಾಗಲೇ ಜನವರಿ 14ರಂದು ನಮಗೆ ಆಗುತ್ತಿರುವ ಅನ್ಯಾಯವನ್ನು ಪರಿಹರಿಸಲು ಮನವಿ ಸಲ್ಲಿಸಲಾಯಿತು. ಇಲ್ಲವಾದಲ್ಲಿ ಜನವರಿ 22ರಂದು ಜಿಲ್ಲಾದ್ಯಂತ ಲಾರಿ ಮುಷ್ಕರ ಹಮ್ಮಿಕೊಂಡಿದ್ದು, ಆದರೆ 20ರಂದು ಗಂಜ್ ಮರ್ಚೆಂಟ್ಸ್ ಅಸೋಸಿಯೇಷನ್ ಕಾರ್ಯಾಲಯದಿಂದ ಲಾರಿ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳು, ರಾಯಚೂರು ಗೂಡ್ಸ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಕೈಗಾರಿಕೆದವರು ವರ್ತಕರ ನಡುವೆ ಚರ್ಚೆ ನಡೆಸಿ ಗಣರಾಜ್ಯೋತ್ಸವ ಮತ್ತು ರಾಯಚೂರು ಉತ್ಸವ ಇರುವ ಕಾರಣ ದಿನಾಂಕ 10 ಗತಿಸಿದರೂ ನಮಗೆ ಯಾವುದೇ ರೀತಿ ಸ್ಪಂದನಿಸದೆ ನಮ್ಮ ಸಮಸ್ಯೆಯನ್ನು ಬಗೆಹರಿಸುವುದಿಲ್ಲ. ಕಾರಣ ಲಾರಿ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಮತ್ತು ರಾಯಚೂರು ಗೂಡ್ಸ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ವತಿಯಿಂದ ದಿನಾಂಕ 11ರಂದು ನಗರದಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ಬಂದ್ ಮಾಡುವ ಮೂಲಕ ಬೃಹತ್ ಲಾರಿ ಮುಷ್ಕರ ನಡೆಸಲಾಗುವುದು ಎಂದು ಸೈಯದ್ ಹಸೇನ್ ಅಧ್ಯಕ್ಷರ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಲಾರಿ ಓನರ್ ವೆಲ್ಫೇರ್ ಅಸೋಸಿಯೇಷನ್ ಸಂಘದ ಗೌರವಾಧ್ಯಕ್ಷ ನಾಗರಾಜ್ ಬಾಲಚೇಡ, ಅಧ್ಯಕ್ಷ ಸೈಯದ್ ಹಸನ್, ಅಧ್ಯಕ್ಷ ಉಪಾಧ್ಯಕ್ಷ ಅಜೀಂ ಪಾಷಾ, ಉಪಾಧ್ಯಕ್ಷ ಮೊಹಮ್ಮದ್ ಏಜಾನ್ ಉದ್ದೀನ್, ಕಾರ್ಯಾಧ್ಯಕ್ಷ ಮೊಹಮ್ಮದ್ ರೈಯಸ್, ಕಾರ್ಯಾಧ್ಯಕ್ಷ ತೌಫಿಕ್ ಹುಸೇನ್, ಜಂಟಿ ಕಾರ್ಯದರ್ಶಿ ಮೊಹಮ್ಮದ್ ಖತುದ್ದೀನ್, ಖಜಾಂಚಿ ಸೈಯದ್ ಶರೀಫ್, ನಿರ್ದೇಶಕರು ಸೈಯದ್ ಯೂನಿಸ್ ಸಲೀಂ ಹಾಗೂ ರಾಯಚೂರು ಗೂಡ್ಸ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಸಂಘದ ಅಧ್ಯಕ್ಷ ಶಿವೂರ್ ಶರಣಪ್ಪ, ಉಪಾಧ್ಯಕ್ಷರಾದ ಎಚ್.ಎಂ. ಶೇಖರ್, ಆರ್. ಚಂದ್ರಶೇಖರ್, ಕಾರ್ಯದರ್ಶಿ ಎಂ.ಡಿ. ಎಕ್ಸೆಲ್, ಸಹ ಕಾರ್ಯದರ್ಶಿ ಸತ್ಯರೆಡ್ಡಿ, ಖಜಾಂಚಿ ಮೊಹಮ್ಮದ್ ಜಾವೀದ್ ಹುಸೇನ್, ರಾಜೇಂದ್ರ ಗಂಜ್ ಬೆಲ್ಲಂ ಕಾಂಪ್ಲೆಕ್ಸ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಯಚೂರು ಗೂಡ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಪತ್ರಿಕಾ ಪ್ರಕಟಣೆಯಿಂದ ತಿಳಿಸುವುದೇನೆಂದರೆ, ಕಾನೂನು ಬಾಹಿರವಾಗಿ ಲೋಡಿಂಗ್ ಅನ್ಲೋಡಿಂಗ್, ವಾರ್ನಿ ಮಾಮೂಲ್, ಟಪಾಲ್ ಮಾಮೂಲ್, ವೇಬ್ರಿಡ್ಜ್ ಹಣ, ತೂಕದಲ್ಲಿ ಕಡಿತಗೊಳಿಸುವ ನಿಯಮ ಮುಂತಾದವುಗಳಿಂದ ಲಾರಿ ಮಾಲೀಕರಿಗೆ ಆಗುತ್ತಿರುವ ಅನ್ಯಾಯದ ಕುರಿತು ಈಗಾಗಲೇ ದಿನಾಂಕ 14/1/26ರಂದು ತಮಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಲು ಮನವಿ ಸಲ್ಲಿಸಲಾಗಿತ್ತು. ಇಲ್ಲವಾದಲ್ಲಿ ದಿನಾಂಕ 22/1/26ರಂದು ಜಿಲ್ಲೆಯಾದಂಥ ಲಾರಿ ಮುಷ್ಕರ ಹಮ್ಮಿಕೊಂಡಿದ್ದು, ಆದರೆ ದಿನಾಂಕ 20/1/26ರಂದು ಗಂಜ್ ಮರ್ಚೆಂಟ್ ಅಸೋಸಿಯೇಷನ್ ಕಾರ್ಯಾಲಯದಲ್ಲಿ ಲಾರಿ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ರಾಯಚೂರು ಗೂಡ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಗಂಜ್ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಕಾಟನ್ ಜಿನ್ನಿಂಗ್ ಮಿಲ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಕೈಗಾರಿಕೋದ್ಯಮಿಗಳು ವರ್ತಕರ ನಡುವೆ ಚರ್ಚೆ ನಡೆಸಿ ಗಣರಾಜ್ಯೋತ್ಸವ ಮತ್ತು ರಾಯಚೂರು ಉತ್ಸವ ಇರುವ ಕಾರಣ ಮುಂದಿನ ದಿನಾಂಕ 10/2/26ರವರೆಗೆ ಅವಕಾಶ ನೀಡಲಾಗಿತ್ತು. ಲಾರಿ ಮಾಲೀಕರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸುತ್ತೇವೆ ಎಂದು ಭರವಸೆ ಕೊಟ್ಟಿದ್ದು ಇರುತ್ತದೆ. ಸದರಿ ಅವರು 10/2/26ರಂದು ಗತಿಸಿದರೂ ನಮಗೆ ಯಾವುದೇ ರೀತಿಯ ಸ್ಪಂದಿಸದೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿರುವುದಿಲ್ಲ. ಕಾರಣ ರಾಯಚೂರು ಗೂಡ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಮತ್ತು ಲಾರಿ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ 11/2/26ರಂದು ರಾಯಚೂರು ನಗರದಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ಬಂದ್ ಮಾಡುವ ಮೂಲಕ ಬೃಹತ್ ಲಾರಿ ಮುಷ್ಕರ ನಡೆಸಲಾಗುವುದು. ಸರಕಿನ ಮಾಲೀಕರೇ ಹಮಾಲಿ ವೆಚ್ಚವನ್ನು ಭರಿಸತಕ್ಕದ್ದು ಎಂದು ನಾನು ತಮ್ಮಲ್ಲಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸುತ್ತಿದ್ದೇನೆ. ರೈತ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಫೆಬ್ರವರಿ 12ರಂದು ಸಾರ್ವತ್ರಿಕ ಮುಷ್ಕರ ಬೆಂಬಲಿಸಿ ಜೆಸಿಟಿಯು ವಸತಿಯಿಂದ ನಗರದಲ್ಲಿ ಬೈಕ್ ರೈಡ್ ನಡೆಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುಸರಿಸುತ್ತಿರುವ ರೈತ ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ಫೆಬ್ರವರಿ 12ಕ್ಕೆ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಿದೆ. ಕೇಂದ್ರ ಸರ್ಕಾರ ಜಾರಿ ಮಾಡುವ ಹೊರಟಿರುವ 4 ಕಾರ್ಮಿಕ ಸಾಹಿತಿಗಳನ್ನು ರದ್ದುಗೊಳಿಸುವ ಸೇರಿದಂತೆ 9 ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಸ್ವಯಂಚಾಲಿತವಾಗಿ ಬಂದ್ಗೆ ಬೆಂಬಲಿಸಿ ಮನವಿ ಮಾಡಿದರು. ಎಲ್ಲ ಕಾರ್ಮಿಕ ಸಂಘಟನೆಗಳು, ಕಾರ್ಮಿಕರು, ವ್ಯಾಪಾರಿಗಳು, ಸಾರಿಗೆ, ಆಟೋ ನೌಕರರು ಸೇರಿದಂತೆ ಎಲ್ಲಾ ರೀತಿಯ ಕಾರ್ಮಿಕರು ಹೋರಾಟಕ್ಕೆ ಬೆಂಬಲಿಸಿ ಬಂದ್ನಲ್ಲಿ ಭಾಗವಹಿಸಲು ತಿಳಿಸಿದರು. ಬೈಕ್ ರ್ಯಾಲಿ ಮಹಾತ್ಮ ಗಾಂಧಿ ವೃತ್ತದಿಂದ ಆರಂಭವಾಗಿ ಕೇಂದ್ರ ಬಸ್ ನಿಲ್ದಾಣ, ಮಹಾನಗರ ಪಾಲಿಕೆ, ಜೇಡ್ ರಸ್ತೆ, ಜಾಕಿರ್ ಹುಸೇನ್ ವೃತ್ತ, ಏಕ್ ಮಿನಾರ್, ಭಗತ್ ಸಿಂಗ್ ವೃತ್ತ, ಸರಾಫ್ ಬಜಾರ್, ಶೆಟ್ಟಿಬಾವಿ ಸರ್ಕಲ್, ಪಟೇಲ್ ವೃತ್ತ, ಮಹಾವೀರ ವೃತ್ತ, ಚಂದ್ರಮೌಳೇಶ್ವರ ವೃತ್ತ, ಗಂಜ ರಸ್ತೆ, ಗೋಶಾಲ್ ರಸ್ತೆ, ಬಸವೇಶ್ವರ ವೃತ್ತದ ಮೂಲಕ ಜಿಲ್ಲಾ ಕ್ರೀಡಾಂಗಣದವರೆಗೆ ನಡೆಯಿತು. ಸಾರ್ವತ್ರಿಕ ಮುಷ್ಕರ
ಹನ್ನೆರಡರ ಸಾರ್ವತ್ರಿಕ ಮುಷ್ಕರ ಯಶಸ್ವಿಗೊಳಿಸಿ ಸ್ವಯಂ ಪ್ರೇರಿತ ರಾಯಚೂರು ಬಂದ್ ಯಶಸ್ವಿಯಾಗಲಿ ಜೆಸಿಟಿಯು ಜಿಂದಾಬಾದ್ ಸಾರ್ವತ್ರಿಕ ಮುಷ್ಕರ ಯಶಸ್ವಿಯಾಗಲಿ ಹನ್ನೆರಡರ ಸಾರ್ವತ್ರಿಕ ಮುಷ್ಕರ ಯಶಸ್ವಿಯಾಗಲಿ ರಾಯಚೂರಿನ ಸ್ವಯಂ ಕಾರ್ಮಿಕರ ರೈತರ ಹೋರಾಟ ಚುನಾಯವಾಗಲಿ ಹನ್ನೆರಡರ ಸಾರ್ವತ್ರಿಕ ಯಶಸ್ವಿಯಾಗಲಿ ಜೆಸಿಟಿಯು ಜಿಂದಾಬಾದ್ ಕಾರ್ಮಿಕ ವಿರೋಧಿ ಲೇಬರ್ ಕೋಡ್ಗಳಿಗೆ ಧಿಕ್ಕಾರ ಕಾರ್ಮಿಕ ವಿರೋಧಿ ಲೇಬರ್ ಕೋಡ್ ಇನ್ಕ್ಲಾಬ್ ಜಿಂದಾಬಾದ್ ಹನ್ನೆರಡರ ಸಾರ್ವತ್ರಿಕ ಮುಷ್ಕರ ಯಶಸ್ವಿಯಾಗಲಿ ಈ ಸಂದರ್ಭದಲ್ಲಿ ಡಿಎಸ್ ಶರಣಬಸವ, ಕೆಜಿ ವೀರೇಶ್, ಮಹೇಶ್ ಸಿ, ಅಜೀಜ್ ಜಾಗೀರ್ದಾರ್, ಮಾನಪ್ಪ, ಜಿಲಾಲಿ ಪಾಷಾ, ಜಗದೀಶ್, ನಿಸಾರ್ ಅಹಮ್ಮದ್ ಸೇರಿದಂತೆ ಅನೇಕರಿದ್ದರು. ಗಾಯಗಳಿಂದ ಬಳಲುತ್ತಿರುವವರಿಗೆ ಉಚಿತವಾಗಿ ಪ್ಲಾಸ್ಟಿಕ್ ಶಸ್ತ್ರಚಿಕಿತ್ಸೆ ಮಾಡುವ ಕುರಿತು ಫೆಬ್ರವರಿ 11ರಂದು ಜೆಸಿ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ಜಾಗೃತಿ ಸಭೆಯನ್ನು ನಡೆಸಲಾಗುತ್ತದೆ ಎಂದು ಫ್ರೆಂಡ್ಸ್ ವೆಲ್ಫೇರ್ ಆರ್ಗನೈಸೇಷನ್ ಮುಖ್ಯಸ್ಥ ಫಯಾಜ್ ಶಾ ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಫ್ರೆಂಡ್ಸ್ ವೆಲ್ಫೇರ್ ಆರ್ಗನೈಸೇಷನ್ ಕಳೆದ 30 ವರ್ಷಗಳಿಂದ ಸುಟ್ಟು ಗಾಯಗಳಿಗೆ ಚಿಕಿತ್ಸೆ ಒದಗಿಸುವ ಕೆಲಸ ಮಾಡುತ್ತಾ ಬಂದಿದೆ. ಗ್ಯಾಸ್ ಸ್ಫೋಟ, ಆಸಿಡ್ ದಾಳಿ, ಬೆಂಕಿ ಅಪಘಾತಗಳಿಂದ ಉಂಟಾಗಿರುವ ದೀರ್ಘಕಾಲದ ಸುಟ್ಟು ಗಾಯಗಳು ಮತ್ತು ಸಂಕುಚಿತ ಹೊಂದಿದ್ದವರಿಗೆ ಲಭ್ಯವಿರುವ ಉಚಿತ ಚಿಕಿತ್ಸೆ ನೀಡಲು ಮಾಹಿತಿ ನೀಡಲಾಗುತ್ತಿದೆ ಎಂದರು. 1995ರಿಂದ ಆರಂಭವಾಗಿರುವ ಈ ಆರ್ಗನೈಸೇಷನ್ ಈವರೆಗೆ 45,000ಕ್ಕೂ ಅಧಿಕ ಶಸ್ತ್ರಚಿಕಿತ್ಸೆ ನೀಡಿ ಯಶಸ್ವಿಯಾಗಿದೆ. ಈ ಪ್ಲಾಸ್ಟಿಕ್ ಸರ್ಜರಿ ಚಿಕಿತ್ಸೆಯನ್ನು ಅಮೆರಿಕದ ರೋಟಾಪ್ಲಾಸ್ ಇಂಟರ್ನ್ಯಾಷನಲ್ ಸಂಸ್ಥೆಯ 10 ಜನರ ತಜ್ಞರ ತಂಡದ ಸಹಕಾರದೊಂದಿಗೆ ಮಾಡುತ್ತಿದೆ. ಚಿಕಿತ್ಸೆ ಸಂಭವಿಸಿ ಎಲ್ಲ ವೆಚ್ಚಗಳ ಸಂಸ್ಥೆ ಬರುತ್ತಿರುವುದು ಎಂದರು. ಈ ಭಾಗದ ಸಾಕಷ್ಟು ಜನರಿಗೆ ಇದರ ಲಾಭ ಪಡೆಯುವ ಜಾಗೃತಿ ಸಭೆಯನ್ನು ಹಮ್ಮಿಕೊಂಡಿದೆ. ಪ್ಲಾಸ್ಟಿಕ್ ಚಿಕಿತ್ಸೆ ಉಚಿತವಾಗಿ ಮಾಡುತ್ತಿದ್ದು, ರೋಗಿಯ ಎಲ್ಲ ಖರ್ಚುಗಳು ಭರಿಸಲಿಗೆ ಹಾಗೂ ಅವರೊಂದಿಗೆ ಬರುವವರು ಉಚಿತ ಊಟ ವಸತಿ ವ್ಯವಸ್ಥೆ ಕಲ್ಪಿಸಲಾಗುವುದು. ಬಡ ಜನರು ಹೆಚ್ಚಿನ ವೆಚ್ಚ ಭರಿಸಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಲು ಸಾಧ್ಯವಾಗಿದೆ. ಇವರವರಿಗೆ ಅನುಕೂಲವಾಗಲಿದೆ. ಹೊರಗಡೆ ಸುಮಾರು 2 ರಿಂದ 3 ಲಕ್ಷ ವೆಚ್ಚವಾಗುತ್ತದೆ. ಉಚಿತವಾಗಿ ಮಾಡುವುದರಿಂದ ಜನರಿಗೆ ಈ ಬಗ್ಗೆ ಜಾಗೃತಿ ನಮೂದಿಸಲಾಗುತ್ತದೆ ಎಂದರು. ಶಸ್ತ್ರಚಿಕಿತ್ಸೆ ಮೇ 13ರಿಂದ 23ರವರೆಗೆ ಬೆಂಗಳೂರಿನ ಗಿರಿನಗರದ ಜೈನ್ ಆಸ್ಪತ್ರೆಯಲ್ಲಿ ಮಾಡಲಾಗುತ್ತದೆ. ಬಡ ಜನರು ಇದರ ಸದುಪಯೋಗ ಪಡಿಸಿಕೊಳ್ಳಲು ತಿಳಿಸಿದರು. ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ನಾವು ಪೇಷಂಟ್ನ ತೊಡೆಯಿಂದ ಇಲ್ಲಾಂದರೆ ಹೊಟ್ಟೆಯಿಂದ ಸ್ವಲ್ಪ ಚರ್ಮ ತಗೊಂಡು ಸುಟ್ಟ ಆಗಿದ್ದಾಗ ಆ ಏರಿಯಾದಲ್ಲಿ ನಾವು ಸ್ಕಿನ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಆ ಟ್ರೀಟ್ಮೆಂಟು ಅಷ್ಟು ಕಾಂಪ್ಲೆಕ್ಸ್ ಇಲ್ಲ, ಸರಳದ ಟ್ರೀಟ್ಮೆಂಟ್ ಇದೆ. ಬಟ್ ಸ್ಪೆಷಲಿಸ್ಟ್ ಬೇಕಾಗುತ್ತೆ ಆ ಟ್ರೀಟ್ಮೆಂಟ್ ಮಾಡೋದಕ್ಕೆ. ಪ್ಲಾಸ್ಟಿಕ್ ಸರ್ಜನ್ ಅವರೇ ಮಾಡ್ಬೋದು. ಆ ಟ್ರೀಟ್ಮೆಂಟು ನಾವು ಆಚೆ ಮಾಡಕ್ಕೆ ಹೋಗಿದ್ರೆ 2-2.5 ಲಕ್ಷನೂ ಆಗ್ಬೋದು ಪೇಷಂಟಿಗೆ. ಅಷ್ಟು ದುಡ್ಡು ತುಂಬ ಬಡವರು ಜನರು ಪೇ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಈ ಟ್ರೀಟ್ಮೆಂಟ್ ಫ್ರೀ ಆಗಿ 30 ವರ್ಷದಿಂದ ಈ ಸೇವೆ ಮಾಡ್ತಾ ಇದ್ದೀವಿ. ಈ ಟ್ರೀಟ್ಮೆಂಟಲ್ಲಿ ಎಲ್ಲ ವೆಚ್ಚಗಳು ಪೇಷಂಟಿಗೆ ಫ್ರೀ ಇದೆ. ನಾವು ಸರ್ಜರಿ ಕಾಸ್ಟು, ಅಡ್ಮಿಷನ್ ಕಾಸ್ಟ್, ಪೋಸ್ಟ್ ಅಡ್ಮಿಷನ್ ಟ್ರೀಟ್ಮೆಂಟ್, ಮೆಡಿಸಿನ್, ಊಟ ಎಲ್ಲ ಸೇರಿ ನಾವು ಇದು ಸೇವೆ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ನಾವು ಬಂದಿದ್ದೀವಿ ರಾಯಚೂರವರು ನಮ್ಮ ಜೊತೆ ಸೇರಿ ಅಸೋಸಿಯೇಟ್ ಮಾಡಿ ಪೇಷಂಟರು ತುಂಬ ಜನರು ಇಲ್ಲಿಂದ ಬೆಂಗಳೂರು ಬರೋಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ಬರೋದು ಹೋಗೋದು ಎಲ್ಲ ವ್ಯವಸ್ಥೆಯಲ್ಲಿ JCI ಅವರು ಮಾಡ್ತಾರೆ ಅಂತ ಹೇಳ್ತಾರೆ. ಈಗ ಈ ಟ್ರೀಟ್ಮೆಂಟ್ ಯಾರು ಕೊಡೋದು? ನಾವು ವೈದ್ಯಕೀಯ ಪಾಲುದಾರರು ನಮ್ಮದು ರೋಟೋಪ್ಲಾಸ್ಟ್ ಅಮೆರಿಕಾ ಅಂತ. ಅಮೆರಿಕಾದಿಂದ ಒಂದು 10 ಜನರ ತಂಡ
ಒಂದು ಜಾಗೃತಿ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ರೋಗಿಗಳು ಬರ್ಬೋದು, ಏನಾದರೂ ಅವರಿಗೆ ಪ್ರಶ್ನೆ ಇದ್ದರೆ ನಾವು ಮತ್ತು ರಾಯಚೂರಿನ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿರುವ NGOಗಳು ಅವರು ಈ ಸಭೆಯಲ್ಲಿ ಬರ್ತಾ ಇದ್ದಾರೆ. ಅವರು ನಮಗೆ ನಮ್ಮ ಜೊತೆ ಸೇರಿ ಇಂಟೀರಿಯರ್ ವಿಲೇಜಸ್ ರೂರಲ್ ಏರಿಯಾದಲ್ಲಿ ಈ ಕ್ಯಾಂಪ್ ಬಗ್ಗೆ ಮಾಹಿತಿ ಸ್ಪ್ರೆಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ತುಂಬ ಜನರು ನಿಮ್ಮ ಮೀಡಿಯಾ ನೋಡಿ, ನಿಮ್ಮ ಪೇಪರ್ ನೋಡಿ ಮಾಡಿ. ಏನಂದರೆ ಯಾವುದೇ ಏಜಲ್ಲಿನೂ ಮಾಡ್ಬೋದು. ಮಕ್ಕಳಿಗೆ ಬರೀ ಇಲ್ಲ, ಅಡಲ್ಟ್ಸ್ಗೆ ಬರೀ ಇಲ್ಲ, ಎಲ್ರಿಗೂ ಇದು ಟ್ರೀಟ್ಮೆಂಟ್ ಮಾಡ್ಬೋದು. ಮತ್ತು ಅವರಿಗೆ ಈ ಸುಟ್ಟಗಾಯ 5 ವರ್ಷ ಮುಂಚೆ 10 ವರ್ಷ ಮುಂಚೆ ಆಗಿದ್ರೂ ಪರವಾಗಿಲ್ಲ, ನಾವು ಇನ್ನೂ ಟ್ರೀಟ್ಮೆಂಟ್ ಕೊಡ್ಬೋದು. ಅವರು ಲೈಫ್ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಅದಕ್ಕೆ ಅವರಿಗೆ ಮಾಹಿತಿ ಸಿಗಿದೆ. ಈಗ ಇದು ಬೇರೆ ಈಗ ದೇಹದ ಬೇರೆ ಜಾಗದಿಂದ ಕ್ರಮ ತಗೊಂಡು ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಒಂದು ಸ್ಕಿನ್ ಬ್ಯಾಂಕ್ ಥರ ಇರುತ್ತೆ. ಬ್ಯಾಂಗ್ಳೂರಲ್ಲಿ ಸೂರ್ಯ ಹೋಗಿರ್ತಾರೆ. ಒಂದು ಸ್ಕಿನ್ ಬ್ಯಾಂಕ್ ಯಾರ ಜನರಿಗೆ ತುಂಬ ಜಾಸ್ತಿ ಸುತ್ತಿದ್ದಾರೆ, ಅವರು ಚರ್ಮನೂ ಇರಲ್ಲ, ಬೇರೆ ಕಡೆಯಿಂದ ತಗೊಳ್ಳಿ ಹಾಕಕ್ಕೆ. ಅಲ್ಲಿ ಸ್ಕಿನ್ ಬ್ಯಾಂಕಲ್ಲಿ ಜನರು ಅವ್ರ ಸ್ಕಿನ್ ಡೊನೇಟ್ ಮಾಡಿದ್ದಾರೆ. ನಾವು ಹೇಗೆ ಆರ್ಗನ್, ಸ್ಕಿನ್ ಆ್ಯಕ್ಚುಲಿ ನಮ್ಮದು ಆರ್ಗನ್, ಬೇರೆ ಆರ್ಗನ್ ಹಾರ್ಟ್ ಥರ, ಕಿಡ್ನಿ, ಲಿವರ್ ಥರ ಸ್ಕಿನ್ನು ಒಂದು ಆರ್ಗನ್. ನಾವು ಸ್ಕಿನ್ ಬೇರೆದು ಸೆಟ್ ಆಗಿದ್ರೆ, ಸೂಟ್ ಆಗಿದ್ರೆ ಸ್ಕಿನ್ ಬ್ಯಾಂಕಿಂದ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ವಿಜಯ್ ಚೌಧರಿ, ಯೋಗೀಶ್, ಪಿ ಬಸವರಾಜ್, ಶಂಕರ್, ಬೋಹಾರ್, ಸಾಯಿ ಪ್ರಕಾಶ್ ಸೇರಿದಂತೆ ಇತರರು ಇದ್ದರು. ಸರ್ಕಾರಿ ನೌಕರರ ಸೈಬರ್ ಅಪರಾಧಗಳ ಕುರಿತು ಜಾಗೃತರಾಗಿರಬೇಕು. ಸೈಬರ್ ಅಪರಾಧಿಗಳು ಹೆಚ್ಚಾಗಿ ಸರ್ಕಾರಿ ನೌಕರರನ್ನೇ ಗುರಿಯಾಗಿಸಿಕೊಳ್ಳುವುದರಿಂದ ನೌಕರ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕೆಂದು ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಆಲಸಿದ್ದಪ್ಪ ಪೂಜಾರಿ ಹೇಳಿದರು. ಅವರಿದ್ದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ವಿವಿಧ ಇಲಾಖೆಯ ಸರ್ಕಾರಿ ನೌಕರರಿಗೆ ಸೈಬರ್ ಅಪರಾಧಗಳ ಕುರಿತು ಹಮ್ಮಿಕೊಂಡಿದ್ದ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದರು. ಸರ್ಕಾರಿ ನೌಕರರು ಹೆಚ್ಚಾಗಿ ತಮ್ಮ ಕೆಲಸ ಸಮಯ, ವೈಯಕ್ತಿಕ ಸಮಯದಲ್ಲಿ ಮೊಬೈಲ್ ಫೋನ್ ಬಳಕೆ ಮಾಡುತ್ತಾರೆ. ಆದರೆ ಸೈಬರ್ ಅಧಿಕಾರಿಗಳು ಇದನ್ನು ದುರುಪಯೋಗಪಡಿಸಿಕೊಳ್ಳುವುದು ಹೆಚ್ಚಾಗಿ ಕಂಡುಬರುತ್ತಿದೆ. ಆದ್ದರಿಂದ ಪೊಲೀಸ್ ಇಲಾಖೆ ನೀಡುವ ಮಾಹಿತಿಯನ್ನು ಸರಿಯಾಗಿ ತಿಳಿದುಕೊಂಡು ಸೈಬರ್ ಅಪರಾಧಿಗಳಿಗೆ ಒಳಗಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಕರೆ ನೀಡಿದರು. ಏನೆಲ್ಲ ತೊಂದರೆಗಳಾಗಬಹುದು, ಅದರಿಂದ ಏನೆಲ್ಲ ನಾವು ಕಳ್ಕೋಬಹುದು ಅನ್ನೋದ್ರ ಬಗ್ಗೆ ಇವತ್ತು ತಗೊಳ್ಕೊಂಡಿದ್ದಾರೆ. ಇದರ ಉದ್ದೇಶಿಸಿ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಗಿಡಕ್ಕೆ ನೀರು ಹಾಕುವುದರ ಮೂಲಕ, ಎಲ್ಲರೂ ಗಿಡಕ್ಕೆ ನೀರು ಹಾಕೋದ್ರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಸರ್ ನೋಡಿ ಸರ್. ಸುರಕ್ಷಿತ ಅಂತರ್ಜಾಲ ದಿನಕ ಕಾರ್ಯಕ್ರಮದ ಅಂಗವಾಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಪೊಲೀಸರ ಸಹಯೋಗದೊಂದಿಗೆ ಇದನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಮತ್ತು ನಮ್ಮ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮತ್ತು ಎಲ್ಲರಿಗೂ ನಮ್ಮ ಜಿಲ್ಲಾ ಪಂಚಾಯತಿಯ ಪರವಾಗಿ ಉದ್ದೇಶ, ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಜೀವಿತ, ನಮ್ಮ ಡೆವಲಪ್ಮೆಂಟ್ಗಾಗಿರ್ಬೋದು ಅಥವಾ ನಮ್ಮ ಆಫೀಸಲ್ಲಿ ಇರತಕ್ಕಂಥ ಕೆಲಸ ಕಾರ್ಯಗಳಿಗಾಗಿರ್ಬೋದು ಅಥವಾ ನಮ್ಮ ಇಂಡಿವಿಜುವಲ್ ವರ್ಕಿಗಾಗಿರ್ಬೋದು, ಇದರ ಮೇಲೆ ನಾವು ಹೆಚ್ಚು ಅವಲಂಬಿತರಾಗಿದ್ದೇವೆ. ಇದರ ಎಷ್ಟು ಸದುಪಯೋಗ ಐತೆ ಅಷ್ಟೇ ಇದರ ಮಿಸ್ಯೂಸೂ ಜಾಸ್ತಿ ಇದೆ. ಆ ಮಿಸ್ಯೂಸ್ಗಾಗಿ ಒಳಗಾಗದಂತೆ ಅಥವಾ ಮಿಸ್ಯೂಸ್ನ ಅವಾಯ್ಡ್ ಮಾಡಲಿಕ್ಕೆ ಅದನ್ನ ಯಾವ ರೀತಿ ನಾವು ಈ ಇಂಟರ್ನೆಟ್ ಅಥವಾ ತಂತ್ರಜ್ಞಾನವನ್ನ ಯಾವ ರೀತಿ ಬಳಸ್ಕೋಬೇಕು, ಹೇಗೆ ಬಳಸ್ಕೋಬೇಕು, ಎಷ್ಟು ಬಳಸ್ಬೇಕು, ಎಷ್ಟು ಟೈಮ್ ಕೊಡಬೇಕು, ಅದನ್ನ ಸಂಪೂರ್ಣ ವಿವರವನ್ನ ನಮ್ಮ ಪೊಲೀಸ್ ಇಲಾಖೆಯ ಇದರ ನೋಡಲ್ ಅಥವಾ ರಿಸೋರ್ಸ್ ಪರ್ಸನ್ ಅವರು ಡೀಟೇಲ್ಸ್ ಆಗಿ ನಿಮಗೆ ಇವತ್ತಿಗೆ ಹೇಳ್ಕೊಡ್ತಾರೆ. ಇದರ ಉದ್ದೇಶ ಇಷ್ಟೇ, ನಾವು ಜೀವನದಲ್ಲಿ ಒಂದು ಅಪ್ಡೇಟ್ ಆಗಬೇಕು. ನೆಕ್ಸ್ಟು ಅದರ ಜೊತೆಯಾಗಿ ನಮ್ಮ ಕೆಲಸ ಕಾರ್ಯ ಇರ್ಬೋದು ಅಥವಾ ನಮ್ಮ ಪರ್ಸನಲ್ ಡೆವಲಪ್ಮೆಂಟ್ ಇರ್ಬೋದು, ಇದನ್ನು ಹೇಗೆ ನಾವು ಮಾಡ್ಕೋಬೇಕು ಅನ್ನೋದಂತ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇದೆ. ನನ್ನ ಜಿಲ್ಲಾ ಪಂಚಾಯತ್ ಪರವಾಗಿ ನಿಮಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಹಾರೈಸ್ತೇನೆ.
ಇದೇ ವೇಳೆ ಪೊಲೀಸ್ ಇಲಾಖೆ ಸಂಪನ್ಮೂಲಕ ವ್ಯಕ್ತಿ ಮಹಾಂತೇಶ್ ಮಾತನಾಡಿ ಅನಗತ್ಯ ಲಿಂಕ್ಗಳನ್ನು ಡಿಜಿಟಲ್ ಅರೆಸ್ಟ್, ಸಾಮಾಜಿಕ ಜಾಲತಾಣಗಳ ಮೂಲಕ ವಂಚನೆ ಸೇರಿದಂತೆ ಅನೇಕ ವಂಚನೆಗಳನ್ನು ಸೈಬರ್ ಅಪರಾಧಿಗಳು ಮಾಡುತ್ತಾರೆ. ಇದರಿಂದ ಪ್ರತಿಯೊಬ್ಬರ ಎಚ್ಚರಿಕೆಯಿಂದ ಇರಬೇಕು. ಅಪರಾಧ ನಡೆದ 1 ಗಂಟೆಯೊಳಗೆ ಸೈಬರ್ ಠಾಣೆಗೆ ದೂರು ನೀಡಿದರೆ ಅಪರಾಧಿಯನ್ನು ತಕ್ಷಣವೇ ಬಂಧಿಸಬಹುದಾಗಿದೆ ಎಂದು ತಿಳಿಸಿದರು. ಹಣನ ಕಳ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಒಂದು ಮೂಲ ಕಾರಣ ಅಂದರೆ ಇಂಟರ್ನೆಟ್ ಎನಿ ಡಿವೈಸ್ ಕ್ಯಾನ್ ಕನೆಕ್ಟೆಡ್ ಥ್ರೂ ಇಂಟರ್ನೆಟ್, ಇಟ್ ಕ್ಯಾನ್ ಬಿ ಹ್ಯಾಕಬಲ್. ಸೊ ಹಂಗಾಗಿ ನಾವು ಈ ವಿಷಯಗಳ ಕುರಿತು ಮಾತಾಡಬೇಕಂದ್ರೆ ಟ್ರಾನ್ಸ್ಫರ್ ಮನಿ ಆ್ಯಂಡ್ ಪೇ ಬಿಲ್ ಆನ್ಲೈನ್ in social media, e-learning and e-shopping. ಡಿಜಿಟಲ್ ಪೇಮೆಂಟಲ್ಲಿ ಮೊದಲನೇದಾಗಿ ಹೇಳ್ಬೇಕಂತಂದರೆ ಇರೋದು ಒಂದು OTP ಫ್ರಾಡ್, ಮತ್ತು ಆಮೇಲೆ UPI ಫ್ರಾಡ್, ಮತ್ತು ಆಮೇಲೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಫೇಸ್ಬುಕ್ಕಲ್ಲಿ ಏನೋ ಒಂದು ಪ್ರಾಡಕ್ಟ್ ಇರ್ಬೋದು, ಮತ್ತು ಏನಾದರೂ ನಿಮಗೆ ಒಂದು ಯಾವುದೋ ಒಂದು ಇ-ಕಾಮರ್ಸ್ ವೆಬ್ಸೈಟಲ್ಲಿ ಯಾವುದೋ ಒಂದು ವಸ್ತುನ ಬ್ರೌಸ್ ಮಾಡಿರ್ತೀರಿ, ಅದು ನೆಕ್ಸ್ಟ್ ನಿಮ್ಮ ಫೇಸ್ಬುಕ್ ಅಕೌಂಟಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ. ಕಾರಣ ನಿಮ್ಮ ಮೊಬೈಲು ಕಂಪ್ಲೀಟ್ ಸಿಂಕ್ರನೈಸ್ ಆಗಿರುತ್ತೆ. ನಿಮ್ಮದೇನು ಗೂಗಲ್ ಅಕೌಂಟ್ ಇರುತ್ತೆ, ಮತ್ತು ನಾನು ಫೇಸ್ಬುಕ್ ಅಕೌಂಟು, ಇವೆಲ್ಲನೂ ಕೂಡ ನೀವು ಪರ್ಮಿಷನ್ಸ್ ಎಲ್ಲ ಕೊಟ್ಟಿರ್ತೀರಿ. ಅದೆಲ್ಲ ಸಿಂಕ್ರನೈಸ್ ಆಗಿ ನೀವೇನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಸರ್ಚ್ ಮಾಡ್ತೀರಿ, ನೀವೇನು ನಿಮ್ಮ ಇ-ಕಾಮರ್ಸ್ ಆ್ಯಪ್ಗಳಲ್ಲಿ ಸರ್ಚ್ ಮಾಡ್ತೀರಿ, ಅದು ದೆನ್ ಅದರಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಹೆಸರಿಟ್ಕೊಂಡು ಕೆಲವೊಂದು ಈ ಕೋರ್ಸ್ಗಳನ್ನ ನಾವು ಸ್ಟಾಕ್ ಮಾರ್ಕೆಟು, ಟ್ರೇಡಿಂಗು ಕೋರ್ಸ್ಗಳನ್ನ ಕೊಡ್ತೀವಿ ಅಂಥೇಳಿ, ನಿಮಗೆ ಇಷ್ಟೇ ಕಡಿಮೆ ಅಮೌಂಟಲ್ಲಿ ನೀವು ಫುಲ್ ಟ್ರೇಡಿಂಗ್ ಕೋರ್ಸ್ ಕೊಡ್ತೀವಿ, ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಕೊಡ್ತೀವಿ ಅಂತೇಳಿ ನೀವು ಒಂದು ಲಿಂಕ್ ಕ್ಲಿಕ್ ಮಾಡಿ ಅಂತೇಳಿ ನಿಮ್ಮ ಲಿಂಕ್ ಮುಖಾಂತರ ಅವರು ನಿಮಗೆ ಫ್ರಾಡ್ ಮಾಡ್ತಾರೆ. ನೆಕ್ಸ್ಟ್ ಸ್ಲಿಪ್. ಸೊ ಒಂದು ಕಂಪ್ನಿ ರನ್ ಆಗಬೇಕು, ಒಂದು ಕಂಪ್ನಿ ಸಕ್ಸಸ್ಫುಲ್ ಆಗಿ ನಡಿಬೇಕಂತಂದರೆ ವಿತೌಟ್ ಡಾಟಾ ಏನು ಮಾಡೋಕ್ಕಾಗಲ್ಲ. ಈಗ ಒಂದು ಕಂಪ್ನಿ ನಿಮ್ಗೆ ಅಪ್ರೋಚ್ ಮಾಡಬೇಕು, ಏನಾದರೂ ಯಾವುದೋ ಒಂದು ಫ್ರಾಡ್ ನಿಮಗೆ ಅಪ್ರೋಚ್ ಆಗಬೇಕಂದ್ರೆ ನಂಬರ್ ಎಲ್ಲಿ ಸಿಕ್ತು ನಮಗೆ. ಸೊ ನಾವು ಎಲ್ಲೋ ಶಾಪಿಂಗ್ ಮಾಲ್ಗೆ ಹೋಗ್ತೀವಿ, ಯಾವುದೋ ಒಂದು ಎಲ್ಲೋ ಶಾಪಿಂಗ್ ಮಾಡ್ತೀವಿ, ನಾವು ನಂಬರ್ ಕೊಡ್ತೀವಿ, ಅವನು ಯಾವುದೋ ಒಂದು ಕಂಪ್ನಿಗೆ ಮಾರ್ಕೊಂತಾನೆ ಡಾಟಾನ. ಆ ಡಾಟಾ ತೊಗೊಂಡು ಅವನು ಏನು ಮಾಡ್ತಾನೆ, ಎಲ್ಲೋ ವಿವಿಧ ಕಂಪ್ನಿಗಳಿಗೆ ನಾವೆಲ್ಲೂ ನಮ್ಮ ನಂಬರ್ ಕೊಟ್ಟಿರಲ್ಲ, ಆದರೂ ನಮ್ಮ ನಂಬರಿಗೆ ಯಾವುದೋ ಒಂದು ಆ್ಯಡ್ ಬರುತ್ತೆ, ಯಾವುದೋ ಒಂದು ಲಿಂಕ್ ಕ್ಲಿಕ್ ಮಾಡೋದು ಬರುತ್ತೆ, ಇನ್ವೆಸ್ಟ್ಮೆಂಟ್ ಮಾಡೋಂಥ ಒಂದು ಮೆಸೇಜ್ ಬರುತ್ತೆ. ಸೊ ನಾವೆಲ್ಲೂ ನಮ್ಮ ಡಾಟಾನ ನಾವು ಶೇರ್ ಮಾಡಿರಲ್ಲ, ಬಟ್ ಆದರೂ ಕೂಡ ನಮ್ಮ ಡಾಟಾ ಎಲ್ಲ ಕಡೆ ಹೋಗಿರುತ್ತೆ. ಈ ಸಂದರ್ಭದಲ್ಲಿ ರಾಘವೇಂದ್ರ, ವಿಜಯ್ ಶಂಕರ್ ಸೇರಿದಂತೆ ವಿವಿಧ ಇಲಾಖೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು. ಜೆಸಿಐ ರಾಯಚೂರ 33ನೇ ಪ್ರತಿಷ್ಠಾನ ಸಮಾರಂಭವನ್ನು ಫೆಬ್ರವರಿ 13ರಂದು ಸಂಜೆ 4 ಗಂಟೆಗೆ ನಗರದ ರಚಿತಾ ಪ್ಯಾಲೇಸ್ ಬ್ಯಾಕ್ ಸೈಡ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದೆ ಎಂದು ಜೆಸಿಐನ ಅಧ್ಯಕ್ಷ ಗಣಧರ್ ವಿಜಯ್ ಚೌಧರಿ ಹೇಳಿದರು. ಅವರಿಂದ ಮಾಧ್ಯಮದವರೊಂದಿಗೆ ಮಾತನಾಡಿ, ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಮಹಾನಗರ ಪಾಲಿಕೆ ವಲಯ ಸಂಯುಕ್ತ ಆಯುಕ್ತ ಮಲ್ಲಿಕಾರ್ಜುನ್ BM ಆಗಮಿಸಲಿದ್ದಾರೆ. 12 ಜೆಸಿಐ ಇಂಡಿಯಾ ವಲಯ ಅಧ್ಯಕ್ಷ JFS ಗೌತಮ್ ಕುಮಾರ್ ಜೈನ್ ಮುಖ್ಯ ಭಾಷಣಕಾರರಾಗಿ ಶ್ರೀ ವಿಕ್ರಮ್ ಕಾಲೇಜಿನ ಅಧ್ಯಕ್ಷ CA ಶ್ರೀಕಾಂತ್ ಅಲ್ಕೋಡ್ ಆಗಮಿಸಲಿದ್ದಾರೆ ಎಂದರು. ವಿಶೇಷ ಆಹ್ವಾನಿತರಾಗಿ ವಲಯ 12ರ ವಲಯ ಉಪಾಧ್ಯಕ್ಷ JC ದೋಶಿ ಅನಿಲ್ ಕುಮಾರ್, ಬೆಳವಣಿಗೆ ಮತ್ತು ಅಭಿವೃದ್ಧಿ ವಲಯ 12ರ ವಲಯ ನಿರ್ದೇಶಕ JFM ಸತ್ಮಿತ್ ಜೈನ್ ಆಗಮಿಸಿದ್ದಾರೆ. 2025ರ ಅಧ್ಯಕ್ಷ ಸಂದೀಪ್ ಜೈನ್, ಕಾರ್ಯದರ್ಶಿ ವೀರೇಂದ್ರ ರಾಯಪುರ್, ಸಕೀತ್ ಜೈನ್, 2026ರ ಕಾರ್ಯದರ್ಶಿ ವಿಶಾಲ್ ಅಜತ್, ಸಂಜಯ್ ವಿಷ್ಣು, ಮಾನ್ಯ ಬೋಹರ್ ಸೇರಿದಂತೆ ಹಲವಾರು ಉಪಸ್ಥಿತಿ ವಹಿಸಲಿದ್ದಾರೆ ಎಂದರು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ಎಲ್ಲ ಪ್ರೆಸ್ ಮೀಡಿಯಾದವರಿಗೆ ಸ್ವಾಗತ ಕೋರುತ್ತೇನೆ. ನನ್ನ ಹೆಸರು JC ವಿಜಯ್ ಚೌಧರಿ, ಎಲೆಕ್ಟೆಡ್ ಪರ್ಸನ್ 2026 ಹಾಗೂ JC ಫ್ರೆಂಡ್ಸ್ ವೆಲ್ಫೇರ್ ಆರ್ಗನೈಸೇಷನ್ ಬಂದಿರೋಂಥ ನಮ್ಮ ಫ್ರೆಂಡ್ ಆದ ಪಾಯಲ್ ಯೋಗೇಶ್ ರಂಗನಾಥ್ ಅವರು, ವಾಲಂಟಿಯರ್ ಆ್ಯಂಡ್ ಮೆಂಬರ್ ಆಫ್ ದಿ ವೆಲ್ಫೇರ್ ಫ್ರೆಂಡ್ಸ್ ಪಲಟಿ ಸರ್ ಅವರು,
is advisor of JCI and ಇನ್ನೊಬ್ರು JC ನೆಕ್ಸ್ಟ್ ಶಂಕರ್ ಅಂತ ಅವರು ಜಾಯಿಂಟ್ ಸೆಕ್ರೆಟರಿ JC 2026 ಹಾಗೂ ನನ್ನ ಮಿತ್ರರಾದ JC ಸಾಯಿ ಪ್ರಕಾಶ್. ಇವಾಗ ನೆಕ್ಸ್ಟ್ ದ ಪಾಯಿಂಟ್ಸ್ ಎಲ್ಲ ನಮ್ದು ಪಾಯಸ ಇರ್ತಾರೆ. ಈಗ ಹೇಗಿದೆ ಅಂತ ಇದು ಈ ತರ ಕಾಂಟ್ರಾಕ್ಚರ್ ಆಗುತ್ತೆ, ಖರ್ಚಿನಲ್ಲಿ ನಡೆಯಕ್ಕಾಗಲ್ಲ. ಈ ಟ್ರೀಟ್ಮೆಂಟ್ ನಾವು ಮಾಡಿ ನೋಡಿದ್ದೀವಿ. 3-4 ಗಂಟೆ ಮಚ್ಕೊಂಡಿದ್ದೆ, ಅದು ಮಚ್ಕೊಂಡಿರೋ ಪ್ರೈಸ್ ಸ್ಟ್ರೇಟ್ ಆಗಿ 3-4 ದಿನದಲ್ಲಿ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಅದು ಡಿಸೆಬಿಲಿಟಿ ಇದೇ ಮುಂಬರುವ 13 ಫೆಬ್ರವರಿ 4 ಗಂಟೆಗೆ 33ನೇ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಿರೋದು ಇನ್ಸ್ಟಾಲೇಷನ್ ಫಲಕಗಳ ಕಾರ್ಯಕ್ರಮ ಇದೆ ರಜಿತಾ ಪ್ಯಾಲೇಸ್ ಅಲ್ಲಿ. ಸೊ ಪ್ರೆಸ್ ಮುಖಾಂತರ ಕೇಳ್ಕೊಂಡ್ರೆ ನಿಮ್ಮ ಸಹಕಾರ ನಮಗೆ ಸದಾ ಇರಬೇಕಂತ ನಿಮ್ಮ ಒಂದು ಕಳಕಳಿಯ ಇರುತ್ತೆ. ತಾವು ಅಲ್ಲಿ ಸಂಜೆ 4 ಗಂಟೆಗೆ ಬರಬೇಕಂತ ಇಡೀ JC ಕೇಳಿದ್ರೆ ನಾನು ನಿಮಗೆ ವಿನಂತಿ ಮಾಡ್ತೀನಿ. ಆಕ್ಚುಲಿ ಒಂದು ಪ್ರೆಸಿಡೆಂಟ್, ಮೊದಲ ಆಯ್ಕೆಗಳ ಪ್ರೆಸಿಡೆಂಟ್ ಹಾಗೂ 4 ವೈಸ್ ಪ್ರೆಸಿಡೆಂಟ್, ಪ್ರೆಸಿಡೆಂಟ್ ಜೊತೆ ಸೆಕ್ರೆಟರಿ ಮತ್ತು ಟ್ರೆಜರರ್ ಇರ್ತಾರೆ. ಅದೇ ರೀತಿಯಾಗಿ ಡೈರೆಕ್ಟರ್ಸ್ ಕೂಡ ಇರ್ತಾರೆ. ಮೂರಲ್ಲಿ ಪಾಸ್ಟ್ ಪ್ರೆಸಿಡೆಂಟ್ಸು ಮತ್ತು ಸೆನೆಟರ್ಸು ಅಡ್ವೈಸರ್ಸು ಎಲ್ಲರೂ ಭಾಗವಹಿಸ್ತಾರೆ. ಅದೇ ರೀತಿಯಾಗಿ ಎಲ್ಲ ಪ್ರೆಸ್ ಮೀಡಿಯಾವರಿಗೆ ಅಲ್ಲಿ ಪ್ರೆಸೆನ್ಸ್ ಆಗಬೇಕಂತ ಕೋರಿಕೆ. ಥ್ಯಾಂಕ್ ಯು. 11ರಿಂದ 13ರವರೆಗೆ ಯಾಪರ್ದಿನಿ ಗ್ರಾಮದಲ್ಲಿ ಹಜರತ್ ಸೈಯದ್ ಇಸ್ಲಾಂ ವಲಿ ಖಾದ್ರಿ ಬಾಬಾ ರಹಮತುಲ್ಲಾ ಅಲೈ ಉರುಸಾರಂಭ. ಹಜರತ್ ಸೈಯದ್ ಇಸ್ಲಾಂ ವಲಿ ಖಾದ್ರಿ ಬಾಬಾ ರಹಮತುಲ್ಲಾ ಅಲೈ ಹಜರತ್ ಸೈಯದ್ ಶಾ ಇಲಾಮಿಲಿ ಖಾದ್ರಿ ರಹಮತುಲ್ಲಾಹಿ ಅಲೈ ಯಾಪರ್ದಿನಿ ಗ್ರಾಮದಲ್ಲಿ ಪ್ರತಿ ವರ್ಷದ ಪದ್ಧತಿ ಪ್ರಕಾರ ಈ ವರ್ಷವೂ ಸಹ ಇಸ್ಲಾಂ ಅಲಿ ಖಾದ್ರಿ ಬಾಬಾ ಹಾಗೂ ಹಜರತ್ ಸೈಯದ್ ಪಾಷಾ ಇಸ್ಲಾಮಿಲ್ ಖಾದ್ರಿ ಅಲ್ಜಿತ್ ರಹಮಲ್ ಅಲೈ ಇವರು 55ನೆಯ ಉರ್ಸ್ ಶರೀಫ್ಗ ಕಾರ್ಯಕ್ರಮಗಳು ದಿನಾಂಕ 11, 12, 13 3 ದಿನಗಳ ಕಾಲ ಜರುಗುತ್ತದೆ. ಬುಧವಾರ 11ರಂದು ಸಂಜೆ 7 ಗಂಟೆವರೆಗೆ ಹಜರತ್ ಇಸ್ಲಾಯಿಲ್ ಖಾದ್ರಿ ದರ್ಗಾ ಶರೀಫ್ ಮುತವಲ್ಲಿ ಹಜರತ್ ಸೈಯದ್ ಶಾ ಅಲ್ಲಂ ಅಜತ್ ಜಮುಲುದ್ದೀನ್ ಖಾದ್ರಿ ಯಾಪರ್ದಿನಿ ಸಾಹೇಬ್ ಇವರು ಮನೆಯಿಂದ ಗಂಧವು ಹೊರಡುತ್ತದೆ. ಊರಿನ ಚಾವುಂಡಿಯಿಂದ ಊರಿನ ಮುಖ್ಯರಸ್ತೆಗಳಿಂದ ಗಂಧವು ದರ್ಗಕ್ಕೆ ತಲುಪುತ್ತದೆ. ಎಲ್ಲ ಗುರುಗಳು ಹಾಗೂ ದರ್ಗಾದ ಮುತುವಲ್ಲಿ ಇರುವ ಅಮೃತ ಹಸ್ತದಿಂದ ಗಂಧವು ಏರಿಸಲಾಗುತ್ತದೆ. ಗುರುವಾರ 12ರಂದು ಉರುಸ್ ಜರುಗುತ್ತದೆ. ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬಂದು ಮಹಾತ್ಮರ ದರ್ಶನ ಪಡೆದುಕೊಂಡು ದೇವರಲ್ಲಿ ಫಯೇತ ಜೆಹರಾತ್ ಮಾಡಿಕೊಂಡು ಮತ್ತು ದರ್ಗಾದ ಕಮಿಟಿಯಿಂದ ಅನ್ನ ಸತ್ತರ್ಪಣೆ ಜರುಗುತ್ತದೆ. ಜಿಯಾತ್ ಫತೇಹ ಇರುತ್ತದೆ. 13 ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಅನ್ನ ಸಂತರ್ಪಣೆ ಇರುತ್ತದೆ. ಕಾರಣ ಯಾಪರ್ದಿನಿ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ಭಕ್ತಾದಿಗಳು ಆಗಮಿಸುವಂತೆ ದರ್ಗಾ ಕಮಿಟಿ ಮನವಿ ಮಾಡಿದೆ. ಕಾಯಕ ಶರಣ ಜಯಂತಿ ಸಮಾಜದ ಡೊಂಕು ತಿದ್ದಲ್ ಶರಣರು ಸುರೇಶ್ ವರ್ಮಾ. ನಾಳೆ ಜಿಲ್ಲಾದ್ಯಂತ ಲಾರಿ ಮುಷ್ಕರ. ಫೆಬ್ರವರಿ 12ರಂದು ಸಾರ್ವತ್ರಿಕ ಮುಷ್ಕರ. ಕಾರ್ಮಿಕ ಜಂಟಿ ಸಮಿತಿಯಿಂದ ಬೈಕ್ ರ್ಯಾಲಿ. ಉಚಿತ ಪ್ಲಾಸ್ಟಿಕ್ ಸರ್ಜರಿ. ಫೆಬ್ರವರಿ 11ರಂದು ಜಾಗೃತಿ ಸಭೆ. ಫೈರ್ ಶಾ. ಸರ್ಕಾರಿ ನೌಕರರಿಗೆ ಸೈಬರ್ ಅಪರಾಧಗಳ ಕುರಿತು ಕಾರ್ಯಾಗಾರ. ಎಚ್ಚರಿಕೆಯಿಂದ ಮಾತ್ರ ನಿಯಂತ್ರಿಸಲು ಸಾಧ್ಯ. ಅಲಿಸಿತಪ್ಪ. ಫೆಬ್ರವರಿ 13ರಂದು JCI ಸಂಸ್ಥಾಪಕ ದಿನಾಚರಣೆ. ವಿಜಯನ್ ಚೌಧರಿ. ದಿನಾಂಕ 11ರಿಂದ 13ರವರೆಗೆ ಯಾಪರ್ದಿನಿ ಗ್ರಾಮದಲ್ಲಿ ಹಜರತ್ ಸೈಯದ್ ಇಸ್ಲಾಂ ವಲಿ ಖಾದ್ರಿ ಬಾಬಾ ರಹಮತುಲ್ಲಾ ಅಲೈ ಉರುಸ್ ಆರಂಭ.